ಹೇಳೋದಾದ್ರೆ ಅದ್ರಾಗ ಯಾರ ಹೆಸರು ಹೇಳಿದಾರೆ ಒಬ್ರು ಶೀಲಂದಂಗೆ ಬೇರಿಲ್ಲ. 100% ಸಿಗ್ತಾರ. ಅಪರಾಧಿಗಳು ಇಲ್ಲೇ ಅದಾರ. ಅವ್ರಿಗೆ ಯಾಕಂದ್ರೆ ರೋಜಾರಸ್ವಾಗಿ ದೊಡ್ಡ ಸಾಮರ್ಥ್ಯ ಐತಿ. ಅವ್ರಿಗೆ ಒಟ್ಟಾಗಿ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗೈತಿ. ಬರ್ತಿದ್ದಿಲ್ಲ. ಒಂದ್ ಕಡೆ 2 ಹುಡುಗರು ಬರ್ಬೇಕಾದಾಗ ಸೈಕಲ್ ಮೋಟರ್ ಮ್ಯಾಗ ಹೊಡೆದವರು ಒಂದು ಕೋಮಿನ ಜನಾಂಗದವರು ಹೊಡೆದವರು. ಅಲ್ಲಿ ನಮ್ಮ ಹುಡುಗರನ್ನು ಹೊಡೆದು ಅದು ದಲಿತ ಸಮಾಜ, ಹುಡುಗರು ಅವರು ಹಿಂದುಳಿದ ಸಮಾಜದಾಗ ಬಂದಿರ್ತಕ್ಕಂಥ ಮಂದಿ ಎದ್ದು ಬರ್ತಾರೆ. ಬರ್ಬೇಕಂದ್ರೆ ಆ ವಾತಾವರಣ ನಮ್ಮಲ್ಲಿ ಯಾರ್ದು ಇಡೀ ದೇಶದೊಳಗನ ಇಲ್ಲ. ನಾವು ಶಾಂತಿ ಪ್ರಿಯರು. ನಮ್ದು ಏನಿದ್ರು ನ್ಯಾಯ ಕೇಳಕ್ಕೆ ನಿಮ್ಮ ಸ್ಟೇಷನ್ ಮುಂದಾರ ಹೋಗ್ಕೊಂತಾರ, ನಮ್ಮನ್ನೂ ಹಂಚ್ಕೊಂತಾರ. ಯಾರು ಕಾನೂನನ್ನು ಕೈ ತಗೋತಕ್ಕಂಥ ಮನಸ್ಥಿತಿ ಇಲ್ಲಿ ಯಾರು ಇಲ್ಲ. ಅದಕ್ಕೆ ನೀವು ಕಾನೂನು ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತೀವಿ. ನಿಮ್ಮದು ನಿಮ್ಮ ಸರ್ಕಾರ ಮಾಡ್ಯಕ್ಕೆ ನಿಮ್ಮ ಪ್ರಾಮಾಣಿಕತೆಯಿಂದ ಮಾಡ್ಬೇಕಂದ್ರೂ ನಿಮ್ಮನ್ನು ಮಾಡದಂಥ ನಿಮ್ಮ ಪ್ರಾಮಾಣಿಕ ಕೈಗಳನ್ನು ಕತ್ತರಿಸಿ ಹಾಕಿದಂಥ ಸರ್ಕಾರ, ಅದು ನಮ್ಮ ದುರ್ದೈವ. ಇವತ್ತು ಈ ರೀತಿ ನಡೀತೈತಿ. ನೀವು ಟೈಮ್ ಹೇಳ್ರಿ, ನಾವು ಆ ಷರತ್ತಿಗೆ ನಮ್ಮವ್ರ ಜೊತೆ ಮಾತಾಡಿ ಸಂಧಾನ ಮಾಡ್ಬೇಕು. ಟೈಮ್ ಹೇಳಿದ್ರೆ ಆಗಲ್ರಿ. ಕೇಸ್ ಮಾಡಿದ್ರಿ ನೀವು. ಕೇಸ್ ಮಾಡಲಿಕ್ಕೆ ಅಪರಾಧಿಗಳು ಅಟ್ರಾಸಿಟಿ ಕೇಸ್ ಅವ್ರು ಹಾಕಿರೋರು. ಯಾಕಂದ್ರೆ ಆ ಹುಡುಗರಿಗೆ ಹೀನಾಮಾನವಾಗಿ ಬೈದು ಹೊಡೆದಾರ. ಒಂದು ಸಣ್ಣ ಘಟನೆ ಆದ್ರೆ 500-600 ಮಂದಿ ಕೊಡ್ತಕ್ಕಂಥ ಮನಸ್ಥಿತಿ ಅವ್ರು ನಡ್ಕೊಂಬಂದ್ಬಿಟ್ಟಾರೆ. ಇಡೀ ರಾಜ್ಯ ತುಂಬ ಆಗಿರ್ತಕ್ಕಂಥ ಪ್ರಕರಣ. ಮೊನ್ನೆ ಅಕ್ಕಿಹಾಲೂರಾಗ ಕೂಡಿರ್ತಕ್ಕಂಥ ಜನಸಮೂಹ ನೋಡಿದ್ರೆ ಈ ನಮ್ಮರೇನು ಈಗ ಇಡೀ ಹಾವೇರಿಯಿಂದ ಒಟ್ರಿಗೆ ಎದ್ದು ಬರ್ಬೇಕಂದ್ರೆ ಒಟ್ರು ಕೂಡಿ ಮಾತಾಡ್ಕೊಂಡು 3-4 ತಾಸಾದ್ರು ಬರೋದಿಲ್ಲ. ನಿಮ್ಗೆ ಅನೇಕ ಘಟನೆ ನಿಮ್ಮ ಸ್ಟೇಷನಿಗೆ ಸವಾಲಾದಂಥ ರಾಜ್ಯದಲ್ಲೆಡೆ ಘಟನೆಗಳದವು. ಅವನ್ನೆಲ್ಲವನ್ನು ನೋಡಿದ್ರೆ ಅತಿ ಹೆಚ್ಚು ಪ್ರಚೋದನಕಾರಿ ಸಂದೇಶಗಳನ್ನು ಕೊಟ್ಕೊಂಡು ಜನ ಒಟ್ಟರನ್ನು ದುಂಡು ಹಾಕ್ಯಂದು ಬರ್ತಕ್ಕಂಥ ವಾತಾವರಣನ ಜನರನ್ನ ಹೆದರ್ಸಂಥ ಮನಸ್ಥಿತಿ ಇರ್ತಕ್ಕಂಥದ್ದು ಆ ಜನಾಂಗಕ್ಕೆ ಇದು ನಡೆದು ಬಂದ ದಾರಿ. ಅವ್ರ ಮೇಲೆ ಯಾವ ಕೇಸ್ ಆಗಂಗಿಲ್ಲ. ಈ ಸರ್ಕಾರ ಇರೋದಕ್ಕೆ ಕೇಸ್ ಆಗಿದ್ದು ವಾಪಸ್ ತಕ್ಕಂಥ ಮನಸ್ಥಿತಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೈತಿ. ಯಾರು ಜನನಾರು ಯಾಕೆ ಆಗಲ್ರಿ, ಅವರು ಯಾರು ತಪ್ಪು ಮಾಡಿರ್ತಾರೋ ಅವ್ರನ್ನ ಬಂಧಿಸೋಂಥ ಮನಸ್ಥಿತಿ ನಿಮ್ಮವ್ರಿಗಿಲ್ಲ. ಯಾಕಂದ್ರೆ ಅವ್ರ ಪ್ರೊಟೆಕ್ಷನ್ ವಾಲ್ ಇದೆ. ಈ ರಾಜ್ಯದ ಆಡಳಿತದ ವ್ಯವಸ್ಥೆ ಅವ್ರಿಗೊಂದು ದೊಡ್ಡ ಪ್ರೊಟೆಕ್ಷನ್ ವಾಲ್ ಐತಿ. ಅವ್ರನ್ನ ಪ್ರೊಟೆಕ್ಷನ್ ಮಾಡ್ತಾರನ್ನೋ ಭರವಸೆ ನಿಮ್ಮ ಎಲ್ಲರಿಗೂ ಐತಿ. ನಿಮ್ಮದು ಅದನ್ನು ಸಂಪೂರ್ಣ ಅಧಿಕಾರ ಚಲಾಯಿಸಕ್ಕೆ ಬಿಟ್ರೆ ನ್ಯಾಯ ಕರ್ನಾಟಕ ಜನರಿಗೆ ನ್ಯಾಯ ಸಿಗಕ್ಕೆ ಸಾಧ್ಯ ಐತಿ. ನಿಮ್ಗೆ ಅಡೆತಡೆಗಳು ಭಾಳ ಅದಾವಲ್ಲ. ಕಾನೂನು ಪ್ರಕಾರ ನೀವೇನಾದ್ರೂ ಕ್ರಮ ತಗೊತೇವೆ ಅಂದ್ರೆ ನಿಮ್ಮ ಕೈ ಆಡ್ಕೊಡೋದಿಲ್ಲ ಈ ಸರ್ಕಾರ. ನಾವು ಇವತ್ತು ನಮ್ಮ ಆಗಿರ್ತಕ್ಕಂಥ ಕಾರ್ಯಕರ್ತರನ್ನ ಸಿಗಂದೂರಾಗ ಇವತ್ತು ಅಲ್ಲಿ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ನೀವು ಅರೆಸ್ಟ್ ಮಾಡ್ಕೊಳಕ್ಕೆ ನಿಮಗೆ ಬರ್ತೈತಿ. ಇಲ್ಲೇ ಅಕ್ಕಿಹಾಲೂರಾಗ ಓಡಾಡ್ತಕ್ಕಂಥ ಹುಡುಗರನ್ನ ಹಿಡ್ಕೊಂಬಂದು ಒಳಗೆ ಹಾಕಕ್ಕಾಗ್ತಾ ಇಲ್ಲ ನಿಮ್ಮ ಮನಸ್ಥಿತಿ. ಯಾಕಂದ್ರೆ ಅವರಿಗೆ ಸರ್ಕಾರನ ಐತಿ ನೋಡು ಅವ್ರದ. ಯಾವ ಪರಿಸ್ಥಿತಿಯಾಗನು ಅವ್ರನ್ನ ಅರೆಸ್ಟ್ ಮಾಡಬೇಕು. ಅವ್ರ ಮೇಲೆ ಕಾನೂನುಬದ್ಧವಾಗಿ ಅವ್ರಿಗೇನು ಕಂಪ್ಲೇಂಟ್ ಮಾಡ್ಯಾರಲ್ಲ, ಕಂಪ್ಲೇಂಟ್ ಮಾಡಿರೋದ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಆ್ಯಕ್ಷನ್ ಕೂಡಲೇ ಮಾಡ್ಬೇಕು ನೀವು. ನಾವು ಈಗ ಆ ಘಟನೆ ಸಂಪೂರ್ಣ ಆರೋಪಿಗಳನ್ನು ತಂದು ಒಪ್ಪಿಸೋ ಮಟ್ಟ ನಾವು ಹೊರಗೆ ಹೋಗಲ್ರಿ. ಆರೋಪಿಗಳು ಬೇಕು. ಬಂಧಿಸ್ತೀವಿ ಸರ್, ಆರೋಪಿಗಳನ್ನ 2 ಪ್ರಕರಣ ದಾಖಲೆ ಬಂಧಿಸ್ತೀವಿ, ಅವ್ರನ್ನ ಬಂಧಿಸ್ತೀವಿ.